ಬಿಸಿ ಬಿಸಿ ಕಾಫಿ. ತಗೊಳ್ಳಿ. ಕಾಫಿ ತಣ್ಣಗೆ ಹಾಕಿಂತ ಮುಂಚೆ ಕುಡಿಬೇಕಂತೆ. ನೋಡಿ ಮೇಡಮ್, ಮ್ಯಾಟ್ರು ತುಂಬ ಸಿಂಪಲ್ಲು. ಜಯಶಂಕರ್ ಅವರು ಪೊಲೀಸ್ ಅವ್ರಿಗೆ ಏನು ಬೇಕೋ ಅದನ್ನು ಕೊಡ್ತಾರೆ. ಈ ದೊಡ್ಡವರು ದೊಡ್ಡ ಕೇಸನ್ ಗೆದ್ದು ಅವ್ರ ವ್ಯಾಲ್ಯೂನ, ಅವ್ರ ಮಾರ್ಕೆಟ್ ವ್ಯಾಲ್ಯೂನ ಹೆಚ್ಚು ಮಾಡ್ಕೊಳ್ಳೋದು ಟ್ರೈ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಜಯಶಂಕರಿಗೆ ಏನು ಬೇಕೋ ಪೊಲೀಸವರು ಅದನ್ನೇ ಕೊಡ್ತಾರೆ. ಯಾರೇನೇ ಮಾಡಿದ್ರು ಸತ್ಯನ ಮುಚ್ಚಿಡಕ್ಕಾಗಲ್ಲ. ಸತ್ಯನ ನೋಡೋ ದೃಷ್ಟಿಕೋನನ ಬದಲಾಯಿಸ್ಬೋದಲ್ವಾ? ಈಗ ವಿಷಯಕ್ಕೆ ಬರೋಣ. ನಾನು ನಿಮ್ಮ ಕೇಸನ್ನ ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ, ಆದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಆಫ್ಟರ್ ಆಲ್ ಒಂದು ರಿಸೆಪ್ಷನಿಸ್ಟ್ ಆಗಿ 5 ವರ್ಷ ಕೆಲಸ ಮಾಡಿರೋಂಥ ನೀವು ಸಡನ್ ಆಗಿ ಕಂಪ್ನಿ MD ಜೊತೆ ಮದುವೆ. ಹೌ? ನೀವು ನನ್ಗೆ ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೀರೋ ಅಥವಾ ಇಂಟ್ರೋಗೇಷನ್ ಮಾಡಕ್ ಬಂದಿದ್ದೀರೋ? ದುಡ್ಡು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಮೇಡಮ್. ನನಗೆ ಕ್ಲಾರಿಟಿ ಇದೆ. ನೀವು ಕ್ಲಿಯರ್ ಆಗಿ ನಿಜ ಹೇಳಿದ್ರೆ ನಮ್ಮಿಬ್ರಿಗೂ ಒಳ್ಳೇದು. ನಿಜ ಹೇಳ್ಬೇಕು ಅಂದ್ರೆ ನನ್ ರಾಹುಲ್ನ ಪ್ರೀತಿಸಿ ಇಷ್ಟಪಟ್ಟು ಮದ್ವೆ ಆಗಿತ್ತು. ಅಂದ್ರೆ ರಾಹುಲ್ ನಿಮ್ಮನ್ನ ಇಷ್ಟಪಟ್ಟೆ ಮದ್ವೆ ಆದ್ರ? ವಾಟ್ ಯು ಮೀನ್? ಅಂದ್ರೆ ನಿಮ್ಮೇಲೆ ಆಲ್ರೆಡಿ ಒಂದು ಮರ್ಡರ್ ಕೇಸ್ ಇದೆ. ನೀವು ನೋಡಿದ್ರೆ ಅದು ರೇಪ್ ಅಂತ ಇದ್ದೀರಾ. ನಿಮ್ಮನ್ನ ರಾಹುಲ್ ಅಷ್ಟಿಷ್ಟಪಟ್ಟು ಮದ್ವೆ ಆಗಿ ಸಪೋರ್ಟಿಗೆ ಪಬ್ಲಿಕಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ರಾಹುಲ್ ಸಪೋರ್ಟ್ನ, ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ಪ್ರಪಂಚಕ್ಕೆ ತೋರಿಸೋ ಅವಶ್ಯಕತೆ ಇಲ್ಲ. ಬೈ ದ ವೇ, ನಿನ್ನೆ ಕೊಟ್ಟಿರೋ 25 ಲಕ್ಷ ಪಾಟೀಲ್ ಕೊಟ್ಟಿದ್ದಲ್ಲ. ಯಾಕೆ ನಗ್ತಾ ಇದ್ದೀರಾ? ರಾಹುಲ್ ಪ್ರೀತಿನಾಗ್ಲಿ ಸಪೋರ್ಟ್ನಾಗ್ಲಿ ಪಬ್ಲಿಕ್ಕಿಗೆ ತೋರಿಸೋ ಅವಶ್ಯಕತೆ ಇಲ್ಲ. ಆದ್ರೆ ಅಟ್ಲೀಸ್ಟ್ ನಿಮಗಾದ್ರೂ ತೋರಿಸ್ಬೋದಿತ್ತಲ್ಲ. ಇಲ್ಲಿ ನೋಡಿ, ಲಾಸ್ಟ್ 1 year ಇಂದ ನೀವು ಅಟೆಂಡ್ ಆಗಿರೋ ಪಾರ್ಟೀಸು, ಇವೆಂಟ್ಸ್, ಫೋಟೋಸ್. ಈ ಫೋಟೋಸ್ ನೋಡಿದ್ರೆ ಯಾರಿಗಾದ್ರೂ ಡೌಟ್ ಬರಲ್ವಾ? ನೀವಿಬ್ರು ಒಂದು ಫೋಟೋದಲ್ಲಿ ಕೈ ಹಿಡ್ಕೊಂಡಿದ್ದಾಗ್ಲಿ, ಜೊತೆಗೆ ನಿಂತು ಮಾತಾಡ್ತಾ ಇದ್ದಿದ್ದಾಗ್ಲಿ ಇದ್ದಿದ್ರೆ ಪ್ರೀತಿ ಇದೆ ಅಂತ ಅನ್ಬೋದಾಗಿತ್ತು. ನಾವು ಕೈ ಹಿಡ್ಕೊಂಡಿಲ್ಲ, ಮುದ್ದು ಕೊಟ್ಟಿಲ್ಲ ಅನ್ನೋ ನಿನ್ನ ಅಬ್ಸರ್ವೇಷನ್ ರಿಡಿಕ್ಯುಲಸ್. ನಿಜ ಏನು ಅಂದ್ರೆ ನನ್ನ ಪರ್ಸನಲ್ ಲೈಫ್ ಪ್ರೈವೇಟ್ ಆಗಿಡೋಕೆ ಇಷ್ಟಪಡ್ತೀನಿ ಅನ್ನೋದು. ಅಂದ್ರೆ ನಿಮ್ಮ ಹಸ್ಬೆಂಡ್ ಕೂಡ ಲೈಫನ್ನ ಪ್ರೈವೇಟ್ ಆಗಿಡಕ್ಕೆ ಇಷ್ಟಪಡ್ತಾರೆ. ಈ ಫೋಟೋ ನೋಡ್ತಾ ಇದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನ್ಸಲ್ವಾ? ಯಾವ್ದೋ ಬ್ಯಾಚುಲರ್ ಪಾರ್ಟಿ ಇರಬೇಕು. ಕುಡ್ದು ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಹಂಗೆ ಅನ್ಕೊಂಡೆ. ಬಟ್ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿದ್ದು, ರಾಹುಲ್ ಲಂಡನ್ ನಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದಾಗ ಒಂದು ಡೇಟಿಂಗ್ ವೆಬ್ಸೈಟ್ ಅಲ್ಲಿ ಹಾಕಿರೋ ಫೋಟೋ. ಆ ಡೇಟಿಂಗ್ ವೆಬ್ಸೈಟು ಬರೀ ಹುಡುಗರಿಗಲ್ಲ ಮೇಡಮ್, ಗಂಡು ಮಕ್ಕಳಿಗೆ ಮಾತ್ರ. ಅಂದ್ರೆ ರಾಹುಲ್ಗೆ ಏನ? ಸ್ಟಾಪ್ ಇಟ್, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ರಾಹುಲ್ಗೂ ಈ ಕೇಸ್ಗೂ ಏನ್ ಸಂಬಂಧ? ಏನ್ ಸಂಬಂಧನಾ? ಆಫ್ಟರ್ ಆಲ್ ನನ್ನಂತ ಸಾಮಾನ್ಯ SIಗೆ ಇದೆಲ್ಲ ಸಿಗತ್ತೆ ಅಂದ್ರೆ ಜಯಶಂಕರ್ ಅಂತವರಿಗೆ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಕೋರ್ಟ್ ಅಲ್ಲಿ ನಿಮ್ಮನ್ನ ಬ್ರೇಕ್ ಮಾಡೋದಕ್ಕೆ ನಿಮ್ಮ ಅಗೇನ್ಸ್ಟ್ ಆಗಿ ಏನೇ ಎವಿಡೆನ್ಸ್ ಸಿಕ್ಕಿದ್ರು ಅದನ್ನ ವೆಪನ್ ಆಗಿ ಯೂಸ್ ಮಾಡಿ ನಿಮ್ದು ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಅಂತ ಪ್ರೂವ್ ಮಾಡ್ತಾರೆ. ಸ್ಟಾಪ್ ಇಟ್. ನಡೆದಿರೋ ಈ ಮದುವೆಲಿ ದುಡ್ಡಿತ್ತು, ಪ್ರೀತಿ ಇರ್ಲಿಲ್ಲ. ದುಡ್ಡಿಗೋಸ್ಕರ ನೀವು ರಾಹುಲ್ನ ಮದುವೆ ಆದ್ರಿ. ಮದುವೆ ಆದ್ಮೇಲೆ ನಿಮಗೆ ಸ್ಟೇಟಸ್ ಏನೋ ಸಿಕ್ತು, ಆದ್ರೆ ರಾಹುಲಿಂದ ನಿಮಗೆ ಸಿಗ್ಬೇಕಾಗಿರೋ ಸುಖ ಸಿಗ್ಲಿಲ್ಲ. ಸುಖ ಅಂದ್ರೆ ಐ ಮೀನ್ ದುಡ್ಡಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಶಟ್ ಅಪ್ ಯು. ಆ ಸುಖ ಸಿಕ್ಕಿಲ್ಲ ಅಂತ ಸೀಕ್ರೆಟ್ ಆಗಿ ಒಂದು ಅಫೇರ್ನ ಶುರು ಮಾಡಿದ್ರಿ. ಏನೇ ಅಫೇರ್ ಇದ್ರು ಒಂದ್ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಅರ್ಥ. ಇದು ಕೂಡ ಇಷ್ಟ ಇಲ್ಲದೆ ಆಗಿದ್ದು. Even if it's an affair, when a girl says no, it's no. And this was no. ರಾಹುಲ್ ಒಬ್ಬ ಗೇ ಅಂತ, ನಿಮಗೊಂದು ಸೀಕ್ರೆಟ್ ಅಫೇರ್ ಇದೆ ಅಂತ 4 ಗೋಡೆ ಮಧ್ಯೆ ನಿಮಗೆ ಹೆಲ್ಪ್ ಮಾಡಕ್ ಬಂದ ನಾನ್ ಪ್ರೊವೋಕ್ ಮಾಡಿದ್ದಕ್ಕೆ ನೀವು ಅಫೇರಿಗೆ ನೋ ಅಂತ ಇದ್ದೀರಾ. ನಾಳೆ ಕೋರ್ಟಲ್ಲಿ ಜಯಶಂಕರ್ ಹೈಲೈಟ್ ಮಾಡೋದು ನಿಮ್ಮ ನೋನಲ್ಲ, ನಿಮ್ಮ ಅಫೇರ್ನ. ಇಂಥ ವಿಷಯನ ಎತ್ತಿಡಿದು ನಿಮ್ಮ ನಿಜವಾದ ಕ್ಯಾರೆಕ್ಟರ್ನ ಸಾಯಿಸ್ತಾನೆ, ಕೇಸ್ನ ಗೆಲ್ತಾನೆ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ಮೇಡಮ್ ಕೂಗಾಡಿದ್ದು. ಕಷ್ಟ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನಿಜ ಮಾತಾಡೋಣ. ಆರ್ ಯು ಮ್ಯಾರಿಡ್ ಅಶೋಕ್? ನೋ. ಅಟ್ ಲೀಸ್ಟ್ ಗರ್ಲ್ ಫ್ರೆಂಡ್? ಫೇಸ್ಬುಕ್ ಇಂದ ವಾಟ್ಸ್ಆಪ್ ವರ್ಗೂ ಬಂದಿದೆ. ಹೆಸರು ಮೇಘನಾ ಅಂತ. Funniest part about relationship is they run on expectation and reality. Expectation ಅನ್ನೋದು ಮನುಷ್ಯನಿಗೆ ಡಿಸಪಾಯಿಂಟ್ ಮಾಡಿದ್ರೆ, ರಿಯಾಲಿಟಿ ಅನ್ನೋ ಸತ್ಯ ಅಷ್ಟೇ ದುಃಖ ಅನ್ಕೊಡುತ್ತೆ. ಅಪ್ಪ ಸತ್ತು ಕೆಲವು ದಿನಗಳಲ್ಲೇ ಅಮ್ಮನೂ ತೀರ್ಕೊಂಡ್ರು. ಆಗ್ಲೇ ರಾಹುಲ್ ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದು. ರಿಲ್ಯಾಕ್ಸ್. You're done. Here. Thank you, sir. It's okay. Look at this sales report. Don't you guys get it? काम नहीं करना है तो निकल जाओ सबके सब यहाँ से. Excuse me, sir. Yes.
work on a strategy. Dhananjay company, they're really getting aggressive on their bidding. ಅದನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಜಸ್ಟ್ ಚಿಲ್. ಇಟ್ಸ್ This is very important. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದಿದೆ. ಪ್ರಿಯಾ, ಡು ಯು ಲೈಕ್ ಮೀ? ಸರ್ ಇಂದ ರಾಹುಲ್ ಅಂತ ಕರೆಯುವಷ್ಟು ಸಲ್ಗೆ ಕೊಟ್ಮೇಲೆ ನಿನ್ನ ಇಷ್ಟಪಡದೆ ಇರೋಕ್ಕಾಗುತ್ತಾ? ನಾನು ಮದುವೆ ಮಾಡ್ಕೊ. ಡೋಂಟ್ ಬಿ ಸರ್ಪ್ರೈಸ್ಡ್. ತುಂಬಾ ಕಮ್ಮಿ ಟೈಮಲ್ಲೇ ನೀನು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನನ್ನ ಹಾಗೆ ಎಕ್ಸೆಪ್ಟ್ ಮಾಡ್ಕೊಂತೀಯ ಅನ್ನೋ ಕಾನ್ಫಿಡೆನ್ಸಲ್ಲಿ ಕೇಳ್ತಾ ಇದ್ದೀನಿ. ಸ್ವಲ್ಪ ಯೋಚನೆ ಮಾಡಿ ಪ್ರಿಯಾ. ದುಡ್ಡಿಲ್ಲದೆ ತಾಯಿನ ಕಳ್ಕೊಳ್ಳೋದಂದ್ರೆ ಏನ್ ಪ್ರಿಯಾ? ನನ್ನ ಮದುವೆ ಮಾಡ್ಕೊ. ಸೊಸೈಟಿಯಲ್ಲಿ ನಿಂಗೊಂದು ಸ್ಟೇಟಸ್ ಸಿಗುತ್ತೆ, ದುಡ್ಡಿರುತ್ತೆ, ಗೌರವ ಸಿಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಂಗೊಂದು ಒಳ್ಳೆ ಲೈಫ್ ಸಿಗುತ್ತೆ. ಯಾರಾದ್ರೂ ಪ್ರಪೋಸ್ ಮಾಡಿದ್ರೆ ಎಷ್ಟು ಪ್ರೀತಿಸ್ತಾ ಇದೀವಿ ಅಂತ ಹೇಳ್ತಾರೆ, ಆದ್ರೆ ನೀನ್ ನೋಡಿದ್ರೆ ದುಡ್ಡು ಸ್ಟೇಟಸ್ ಅಂತ ಮಾತಾಡ್ತಾ ಇದೀಯಾ. ಯಾಕಂದ್ರೆ ನಾನು ನಿನ್ನ ಪ್ರೀತಿ ಮಾಡಕ್ಕಾಗಲ್ಲ. ಅಫೆಕ್ಷನ್ ಎಸ್, ಕೇರಿಂಗ್ ಡೆಫಿನೆಟ್ಲಿ ಎಸ್, ಬಟ್ ನಮ್ಮಿಬ್ಬರ ಮಧ್ಯೆ ನನ್ನ ಪ್ರೀತಿಲಿ ಅವನ ಅಗತ್ಯಗಳು ಕಾಣಿಸ್ತು, ಅವನ ಪ್ರಪೋಸಲ್ನಲ್ಲಿ ನನಗೆ ಪ್ರಾಮಾಣಿಕತೆ ಕಾಣಿಸ್ತು. ಮುಂದೆ ಯಾವತ್ತಾದರೂ ಅವನು ನನ್ನ ಪ್ರೀತಿ ಮಾಡ್ಬೋದು ಅನ್ನೋ ನಂಬಿಕೆಯಲ್ಲಿ ನಾನು ಅವನ್ನ ಮದುವೆ ಮಾಡಿಕೊಂಡೆ. ನಮ್ಮ ಹನಿಮೂನ್ ಹೆಂಗಾಯ್ತು ಗೊತ್ತಾ? ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಓ, ದಟ್ಸ್ ಯುವರ್ ರೂಮ್. ಏಯ್, ರಾಹುಲ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಲ್ವಾ, ಅದಕ್ಕೆ ಲೈಫ್ ಎಲ್ಲ ಮಾರ್ಕೆಟಿಂಗ್ ಮಾಡಿದ್ದಾನೆ. ಮೊದಲು ನಿಮ್ಗೇನ್ ಇಷ್ಟನೋ ಅದನ್ನ ಹೇಳ್ದ, ಆಮೇಲೆ ನಿಮ್ಗೇನ್ ತಿಳಿಸ್ಬೇಕಿತ್ತು ಅದನ್ನು ತಿಳಿಸ್ದ. ಅಶೋಕ್, ಈ ಕೇಸಲ್ಲಿ ರಾಹುಲ್ಗೆ ಅನ್ನೋ ವಿಷಯ ಆಗ್ಲಿ ಬರಬಾರ್ದು. ಓ, ಅದಕ್ಕೇನಾ ರಾಹುಲ್ ಎಲ್ಲೂ ಕಾಣಿಸ್ಕೊಳ್ದೇ ಇರೋದು. ಬಟ್ ಕಷ್ಟ ಇದೆ ಮೇಡಮ್. ಒಂದ್ಸಲ ಸ್ಟೇಷನ್ ಒಳಗೆ ಹೋಗ್ಬಿಟ್ರೆ ಸನ್ ಆಫ್ ವೈಫ್ ಆಫ್ ಎಲ್ಲ ಬರ್ದ್ಬಿಡ್ತಾರೆ. ನೀವು ಆದಿತ್ಯನ್ ಸಾಯಿಸಿದ ನೆಕ್ಸ್ಟ್ ಸೆಕೆಂಡ್ ಇಂದಾನೆ ರಾಹುಲ್ ಈ ಕೇಸ್ ಒಳಗೆ ಎಂಟರ್ ಆದಂಗೆ. ನಾಳೆ ಜಯಶಂಕರ್ ಈ ಮದ್ವೆ ವಿಷಯ ಪಕ್ಕ ಎತ್ತಾನೆ. ಆಮೇಲೆ ನೀವು ಇಮೋಷನಲ್ ಆಗಿ ರಾಹುಲ್ ಮದ್ವೆ ಆಕ್ ಮುಂಚೆ ಗೇ ಅಂತ ಹೇಳ್ದ ಅಂತ ನಿಜ ಒಪ್ಕೊಂಡ್ಬಿಟ್ರೆ ನಾವೆಲ್ಲ ಸಿಕ್ಕಾಕೋತೀವಿ. ಆದ್ರೆ ಅದೇ ತಾನೇ ಸತ್ಯ. ಆಗಿರ್ಬೋದು, ಆದ್ರೆ ರಾಹುಲ್ ಗೇ ಅಂತ ಗೊತ್ತಾದ್ಮೇಲೂ ನೀವು ಅವ್ರ ಜೊತೆಗೆ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನೀವು ದುಡ್ಡಿಗೋಸ್ಕರನೇ ರಾಹುಲ್ನ ಮದ್ವೆ ಆಗಿದ್ದೀರಾ ಅಂತ ಈಸಿಯಾಗಿ ನಂಬಿಸ್ತಾನೆ. ಈ ಕೇಸಲ್ಲಿ ನಿಮ್ಗೆ ನ್ಯಾಯ ಸಿಗದಿರ್ಲಿ, ಕಣ್ಣೀರಿಗೆ ಬೆಲೆನೂ ಸಿಗಲ್ಲ. ಸೊ ಕೆಲವೊಂದ್ಸಲ ಅದಷ್ಟು ಪ್ರಶ್ನೆಗಳೇ ಉತ್ತರ ಆಗ್ಬೇಕು ಮೇಡಮ್. ನೀವೇನ್ ಹೇಳ್ತಾ ಇದ್ರೋ ನಂಗೆ ಅರ್ಥ ಆಗ್ತಿಲ್ಲ. ಜಯಶಂಕರು ನೀವು ಅನ್ಕೊಂಡಷ್ಟು ಈಸಿ ಅಲ್ಲ. ಅವನು ಕೇಸ್ ಗೆಲ್ಲಬೇಕು ಅಂತ ಹೈಕೋರ್ಟ್ ಜಡ್ಜಿಗೆ ಕಾಳು ಹಾಕಿ ಪ್ರೀತಿ ಹೆಸರಲ್ಲಿ ಬುಟ್ಟಿಗೆ ಹಾಕೊಂಡು ಅಥವಾ ನಿಜವಾಗ್ಲೂ ಪ್ರೀತಿ ಮಾಡಿ ಮದುವೆ ಆದ್ನೋ ನನಗೆ ಗೊತ್ತಿಲ್ಲ. ಆದ್ರೆ ಅವಳ ಕೈ ಹಿಡ್ದಾಗಿಂದ ಆ ಕೇಸಲ್ಲೂ ಗೆದ್ದ, ಜೀವನದಲ್ಲೂ ಗೆಲ್ಲೋದಕ್ಕೆ ಶುರು ಮಾಡ್ದ. ಸೊ ನೀವು ಫೈನಲ್ ಏನ್ ಹೇಳ್ತಾ ಇದ್ದೀರಾ? ನಾನ್ ಮಾಡಿದ ತಪ್ಪಾದ್ರೆ ನೀನ್ ಮಾಡಿದ್ದೇನು ಅಂತ ಕೇಳ್ಬೇಕಾ? ಎಸ್, ಎಕ್ಸಲೆಂಟ್, ಹಿಂಗೆ ಕೇಳ್ಬೇಕು. ಈ ಮ್ಯಾಟ್ರಲ್ಲಿ ಪಾಟೀಲ್ ಅವರು ನಿಮ್ಗೆ ಕೋಚಿಂಗ್ ಕೊಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದೆ. ವೆರಿ ಬ್ಯಾಡ್. ಆದ್ರೂ ನಿಮ್ಗಿಂತ ಇಂಪಾರ್ಟೆಂಟ್ ಕೆಲಸ ಅವ್ರಿಗೇನಿತ್ತು? ಕೇಸ್ ವಿಚಾರವಾಗಿ ಹೋಗಿದೆ.